ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮೈಸೂರಿನಲ್ಲಿ ಗಾಯತ್ರಿಪುರಮಲ್ಲಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ನಮ್ಮ KSRTC ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಮನೇಲಿದ್ದೀವಿ ಇವತ್ತು. ಸೊ ಇವ್ರ ಮನೇಲಿ ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ, ಅವರ ತಾಯಿಯವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಈಗ ಆಲ್ರೆಡಿ 3 ವರ್ಷದಿಂದ ಅವ್ರಿಗೆ ಆಪ್ರೇಷನ್ ಕೂಡ ಮಾಡಿಸಿದ್ದಾರೆ. 5 ವರ್ಷ ಆಯಿತು ಆಪ್ರೇಷನ್ ಮಾಡಿಸಿ, ಒಂದು ಬ್ರೆಸ್ಟ್ ಕೂಡ ತೆಗೆದಿದ್ದಾರೆ. ಸೊ ಆವಾಗಿಂದ ಅವರು ಬೆಡ್ ರಿಡನ್ ಆಗಿದ್ದರು. ಸೊ ಇವರಿಗೆ ನಾವು eBioTone ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಇವರು ಯೂಸ್ ನೋಡ್ತಾ ಇರ್ಬೋದು, ಇಲ್ಲಿ eBioTone ಪ್ರಾಡಕ್ಟನ್ನ ಕೊಟ್ಟಿದ್ದೀವಿ. ಸೊ ಯೂಸ್ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ 1 ವಾರ ಆಯಿತು, 7 ದಿನ ಆಯಿತು ಯೂಸ್ ಮಾಡೋಕ್ಕೆ ಹಿಡಿದು. ಸೊ ಈ 7 ದಿನದಲ್ಲಿ ಇವರಿಗೆ ಬಂದಂಥ ರಿಸಲ್ಟ್ ಏನು, ಈಗ ಆಲ್ರೆಡಿ ಎಷ್ಟೋ ಮಾತ್ರೆಗಳನ್ನ ಮತ್ತು ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದಾರೆ. ಸೊ ನಮ್ಮದು 1 ಟೈಮ್ ಪರ್ಚೇಸ್ ಮಾಡಿರೋಂಥ ಒಂದು ಪ್ರಾಡಕ್ಟು. ಸೊ ಇದರಿಂದ ಏನೆಲ್ಲ ಉಪಯೋಗ ಆಯಿತು ನಾವು ಅವ್ರ ಬಾಯಲ್ಲೇ ಕೇಳೋಣ. ಏಕೆಂದರೆ ಇಷ್ಟು ಎಲ್ಲೆಲ್ಲೋ ಖರ್ಚು ಮಾಡಿದ್ದಾರೆ, ಏನೇನೋ ಕೊಡ್ತಿದ್ದಾರೆ, ಆಯುರ್ವೇದ ಆಗ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಎಲ್ಲ ಏನು ಬೆನಿಫಿಟ್ ಆಯಿತು, ನಮ್ಮ eBioTone ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ಏನು ಬೆನಿಫಿಟ್ ಆಯಿತು ಅನ್ನೋದನ್ನ ಅವ್ರನ್ನ ಕೇಳೋಣ. ಅಮ್ಮ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ದು ಯಾವ ಊರು, ಏನು ನಿಮ್ಗೆ ಬಂದಂಥ ರಿಸಲ್ಟ್ ಏನು ಹೇಳಿ ಸರ್. ಸರ್ ನಮ್ಮದು ಇದೇ ಗಾಯತ್ರಿಪುರ, ಮೈಸೂರು. ನಾವು ವಾಸದಾರ. ಎಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು? ನಾವು KSRTC ಬನ್ನಿ ಮಂಟಪದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, 3ನೇ ಘಟಕದಲ್ಲಿ. ರಾಜಂ ಸರ್ ಡ್ರೈವರಾಗಿ ಓಡಿಸ್ತಾ ಇದ್ದೀನಿ. ಇದು ನಮ್ಮ ತಾಯಿಗೆ ಬೆಡ್ ರಿಡನ್ ಇತ್ತು. ಅವರು 7-8 ವರ್ಷದಿಂದ ಮೇಲೆ ಇರಲ್ಲ, ಮಾಡಲ್ಲ, ಜಾಸ್ತಿ ಓಡಾಡಲ್ಲ, ಕೈ ಕಾಲು ಎಳ್ತಾ ಸುಸ್ತು, ಮತ್ತು ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗಿರೋದ್ರಿಂದ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. ಆದರೂ ಹೊಟ್ಟೆಗೆ ತಿನ್ನಲ್ಲ, ಊಟ ಮಾಡಲ್ಲ, ಏನಿಲ್ಲ, ಸುಸ್ತು ಸಿಕ್ಕಾವಡೆ, ಕೈ ಕಾಲೆಲ್ಲ ಎಳ್ಕೊಂಡು ತುಂಬಾ ವೀಕ್ನೆಸ್ ಆಗಿ ನಡ್ದಾಡಕ್ಕಾಗ್ತಿರ್ಲಿಲ್ಲ. ಈಗ ಇವು ತಗೊಂಡು ಇದು 7 ದಿನಕ್ಕೆ ಇವರು ಎಷ್ಟು ಚೇತರಿಸ್ಕೊಂಡು ತಾವೇ ಎದ್ದು ಎಲ್ಲ ಮನೆ ಅವರೇ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಊಟ ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಈಗ ತಗೊಂಡು 7 ದಿನಕ್ಕೆ ಇವರು ಅವರೇ ಓಡಾಡಿ ಈಗ ತಾವೇ ಎದ್ದು ಎಲ್ಲ ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಮನೇಲಿ ದೇವ್ರ ಪೂಜೆ ಕೂಡ ಮಾಡಿದ್ದಾರೆ ಅವರೇನೆ. ಹಾಗಾಗಿ ತುಂಬ ಅನುಕೂಲ ಆಗಿದೆ ನಮಗೆ ಈ ಮ್ಯಾಗ್ನೆಟ್ ಹಾಸಿಗೆ ತಗೊಂಡಿರೋದು. ಈಗ ನಿಮ್ಮ ರಿಸಲ್ಟ್ಗೆ ಬಂದಿರೋದ್ರಿಂದ ನಿಮ್ಮ ಗೊತ್ತಿರೋಂಥ ನಿಮ್ಮ ಅಕ್ಕ ತಂಗಿರ್ಬೋದು, ಅವ್ರಿಗೆಲ್ಲ ಸಹಾಯ ಮಾಡ್ಬೋದಾ? ನೀವು ಸರ್ ಮಾಡ್ಬೋದು, ಖಂಡಿತ ಹೆಲ್ಪ್ ಆಗುತ್ತೆ ಅದು. ಯಾಕೆಂದರೆ ನಾವು ಸುಮಾರು ಎಲ್ಲ ಥರ ಮ್ಯಾಗ್ನೆಟ್ ಅವು ಎಲ್ಲ ಯೂಸ್ ಮಾಡಿದ್ವಿ. ಇದು 7 ದಿನದಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದೆ ಅಂದರೆ, ಈಗ ಅವರು ಮುಖದಲ್ಲಿ ಕಳೆ ನೋಡಿ ಅವರು ಅಂದರೆ ನೀವು ಲೋಕಲ್ ಪ್ರಾಡಕ್ಟ್ಗೂ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗೂ ವ್ಯತ್ಯಾಸ ಏನಪ್ಪ ಅಂದರೆ, ನೀವು ಹೇಳಿದ್ರಿ ಅವಾಗಲೇ ಯಾವುದೋ ಬೇರೆ ಮ್ಯಾಗ್ನೆಟ್ ಎಲ್ಲ ಯೂಸ್ ಮಾಡಿದ್ವಿ ಅಂತ. ಸೊ ಇದು ಒರಿಜಿನಲ್ಲು eBioTone ಪ್ರಾಡಕ್ಟು, ನಿಯೋಡೈನಿಯಮಿಂದ ಮಾಡಿರೋಂಥ ಒಂದು ಪ್ರಾಡಕ್ಟು. ಅದು ಬೆನಿಫಿಟ್ಟು ನಿಮಗೆ ಸಿಕ್ಕಿದೆ. ಅಮ್ಮ ನಿಮ್ಗೆ ಅನಿಸುತ್ತೆ? ನೀವೊಂದು 2 ಮಾತು ಹೇಳ್ಬಿಡಿ. ನನಗೆ ಇದು ತಗೊಂಡ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಈ 7 ದಿವಸದಲ್ಲಿ ಇಷ್ಟ ಆಗೈತೆ ಅಂದರೆ ಸ್ವಲ್ಪ ಎದ್ದು ಓಡಾಡ್ತೀನಿ ನಾನೇ. ಸ್ವಲ್ಪ ಏನೋ ಆದಷ್ಟು ಊಟನೂ ತಿಂತೀನಿ. ಈ ಪರವಾಗಿಲ್ಲ ಅನ್ನಿಸ್ತಾ ಇದೆ. ವೆಯ್ಟ್ ಎಲ್ಲ ಕಡಿಮೆ ಆಗಿದ್ದಾರೆ, ಬಿಪಿನೂ ಕಡಿಮೆ ಆಗಿದೆ. BP ನಾರ್ಮಲ್ 85 ಬಂದ್ಬಿಟ್ಟಿದೆ ಈಗ. ಸೊ ಹಂಗಾದ್ರೆ ಒಂದು ರೀತಿ 7 ದಿನದಲ್ಲಿ ಇಷ್ಟು ಮಟ್ಟಿಗೆ ಇದೆ. ಒಂದು ತಿಂಗಳಲ್ಲಿ ಗಟ್ಟಲೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗ್ಬೋದು ಅಂತ ನಿಮಗೆ ಅನ್ಸಿಗಲ್ವರ? ಇನ್ನೂ ಚೆನ್ನಾಗ್ಬೋದು ಅಂತ. ಮಕ್ಕಳಲ್ಲಿ ಈ ಥರ ಕಳೆನೇ ಇರಲಿಲ್ಲ ಅವ್ರಿಗೆ. ಇದನ್ನ ನಿಮಗೆ ಪರಿಚಯಿಸ್ತವ್ರು ಯಾರು? ನಿಮ್ಗೆ ಇದನ್ನ ಯಾರ ಮುಖಾಂತರ ಪರಿಚಯ ಆಯಿತು? ಡಾಕ್ಟರ್ ಹರೀಶ್ ಸರ್ ಇಂದ ನಮಗೆ ಪರಿಚಯ ಆಗಿ ನಿಮ್ಮ ಪುಟ್ಟರಾಜನವರು ನಮಗೆ ಇದನ್ನ ಮನೆಗೆ ತಂದು ಕೊಟ್ಟು ಅದ್ರ ಬಗ್ಗೆ ಗೈಡ್ ಮಾಡಿದ್ರು. ಗೈಡ್ ಮಾಡಿರೋದ್ರಿಂದ ನಾವು ಈಗ ಅದನ್ನ ತಗೊಂಡು ಯೂಸ್ ಮಾಡ್ತಾ ಇದೀವಿ. 7 ದಿನಕ್ಕೆ ಅವರು ನಮ್ಮ ತಾಯಿ ಎಷ್ಟು ಚೇತರಿಸಿಕೆ ಕಂಡಿದ್ದಾರೆ. ಸರ್ಗೆ ನಿಮ್ಗೆ ಪರಿಚಯ ಮಾಡಿಕೊಟ್ರು ಥ್ಯಾಂಕ್ಸ್ ಹೇಳ್ಬೇಕಲ್ವಾ ಸರ್ಗೆ? ಸರ್ ಅವ್ರಿಗೆ ನಮ್ಮ ಹರೀಶ್ ಸಾಹೇಬ್ ಡಾಕ್ಟರ್ಗೆ ಎಷ್ಟು ಅಂದರೆ ನಮಸ್ಕಾರ ಮಾಡೋದು ಸಾಲದು. ಹಾಗೆ ನಿಮಗೂ ಕೂಡ ಇರಲಿ ಸರ್. ಜೊತೆಗೆ ಏನಂದ್ರೆ, ನೀವು ಬೇರೆಯವ್ರಿಗೂ ಕೂಡ ನಿಮ್ಮ ಅಕ್ಕ ಹೆಲ್ಪ್ ಮಾಡೋ ಸಹಾಯ ಇತ್ತು, ಹೆಲ್ಪ್ ಮಾಡೋ ಆಸಕ್ತಿ ಇತ್ತು ಅಂದರೆ ಹೆಲ್ಪ್ ಮಾಡ್ತೀನಿ. ನಮ್ಮ ಬೇರೆಯವ್ರಿಗೆ ಬೇಕಾದ್ರೆ ನಾನೇ ತೆಗೆದು ಕೊಟ್ಬಿಡ್ತೀನಿ. ಇವರು ಇನ್ನೊಂದು ಸ್ವಲ್ಪ ರೆಡಿ ಆಗ್ಬಿಟ್ರೆ ನಾವೇ ಬೇಕಾದ್ರೆ ಪರ್ಚೇಸ್ ಕೊಡ್ತೀನಿ. ಖಂಡಿತ ಸರ್. ಇದೆ ನಮಗೆ. ನಮ್ಮ ಕಂಪ್ನಿಯ ಡಾಕ್ಟರ್ ಸಾಗರ್ ಜೋಶಿ ಅವ್ರಿಗೆ, ನಮ್ಮ MD ಅವರ ಡಾಕ್ಟರ್ ಸಾಗರ್ ಜೋಶಿ ಅವ್ರಿಗೆ, ಇಂಥ ಒಳ್ಳೆ ಪ್ರಾಡಕ್ಟ್ ಕೊಟ್ಟಂಥ ಡಾಕ್ಟರ್ ಸಾಗರ್ ಜೋಶಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.